ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಒಂದೆರಡು ಮೂರು ದಿನ ಆಯಿತು ನೀವು ಕೇಳ್ತಿರ್ಬೋದು, 20 ರೂಪೀಸ್ ರೀಚಾರ್ಜ್ ಮಾಡಿದರೆ 180 ಡೇಸ್ ವ್ಯಾಲಿಡಿಟಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಒಂದು ಪ್ರಾಪರಾಗಿ ಡಾಟಾನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತಿಳಿಸ್ತಿದ್ದೀನಿ. ಇದು ನಿಜನಾ ಸುಳ್ಳ ಅಂತ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗೇನು ನೀವು ಕೇಳ್ತಿದ್ರ 2 to 3 ಡೇಸ್ ಆಯಿತು 20 ರೂಪೀಸ್ ರೀಚಾರ್ಜ್ ಮಾಡಿದರೆ 180 ಡೇಸ್ ವ್ಯಾಲಿಡಿಟಿ ಸಿಗುತ್ತೆ ಅಂತ. ಭಾಳಷ್ಟು ಜನ ಕೆಲವೊಬ್ಬರು ಹೊಸ ಸಿಮ್ಸ್ ಎಲ್ಲ ತೊಗೊತಿದ್ದಾರೆ. ಇದ್ರ ಬಗ್ಗೆ ಒಂದು ನನಗೆ ಡೌಟ್ ಇತ್ತು. ಹಂಗಾಗಿನೇ ನಾನೇ ಪರ್ಟಿಕ್ಯುಲರಾಗಿ ನನಗೆ ಗೊತ್ತಿರೋ ಅಂದರೆ ನನಗೆ ಕ್ಲೋಸ್ ಇರೋ ಒಬ್ಬರು ನೆಟ್ವರ್ಕ್ ಆಪ್ರೇಟರ್ ಅಂಡರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ಒಂದು ಕಂಪ್ನಿಲಿ. ಈಗ ಜಿಯೋ, ಏರ್ಟೆಲ್, VI ಏನು ಇದಾವಲ್ಲ ಈ ಥರ ಕಂಪ್ನೀಸ್, ಈ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಒಬ್ಬರು. ಅವರಿಗೆ ನಾನು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿದಾಗ ಒಂದು ಇನ್ಫಾರ್ಮೇಷನ್ ಗೊತ್ತಾಯ್ತು. ಅದೇನಪ್ಪ ಅಂತಂದರೆ, ಈ ಒಂದು ಏನು ಸ್ಪ್ರೆಡ್ ಆಗ್ತಿದೆಯಲ್ಲ 20 ರೂಪೀಸ್ ರೀಚಾರ್ಜ್ ಮಾಡಿದರೆ 180 ಡೇಸ್ ವ್ಯಾಲಿಡಿಟಿ ಸಿಗುತ್ತಂತ, ಇದು ಟೋಟಲಿ ಏನದು ರಾಂಗ್ ಇನ್ಫಾರ್ಮೇಷನ್. ಆ್ಯಕ್ಚುಲಿ ಈಗ ಪ್ರೆಸೆಂಟು ಈಗ ಈ ವಿಡಿಯೋ ಏನು ಮಾಡ್ತಿದ್ದೀನಿ ಇದು 30 ಜಾನ್ 2025 ಈಗ ಪ್ರೆಸೆಂಟು ಈ ಒಂದು ಡೇಟ್ನ ಏನು ಹೇಳ್ತಿದ್ದೀನಿ, ಈ ಒಂದು ಡೇಟ್ವರೆಗೂ ಇದುವರೆಗೂ ಯಾವುದೇ ಈ ಥರ ಅಪ್ಡೇಟ್ ಏನೂ ಇಲ್ಲ ಅಂತೆ. ಓಕೆನಾ? ಅಂದರೆ ಈ ಥರ 20 ರೂಪೀಸ್ ರೀಚಾರ್ಜ್ ಮಾಡಿದರೆ 180 ಡೇಸ್ ವ್ಯಾಲಿಡಿಟಿ ಸಿಗುತ್ತಂತ ಈ ಥರ ಯಾವುದೇ ಏನು ಇನ್ಫಾರ್ಮೇಷನ್ ಇಲ್ಲ ಅಂತ, ಅವರಿಗೆ ಇನ್ಫಾರ್ಮೇಷನ್ ಇಲ್ಲ ಅಂತೆ. ಸುಮ್ಮನೆ ಇದು ಏನಂತಂದರೆ ಹೊರಗಡೆ ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ. ಓಕೆನಾ? ಆಮೇಲೆ ಇನ್ನೊಂದು ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಸಿಮ್ಸ್ ಎಲ್ಲ ಸೇಲ್ ಆಗುತ್ತಂತ ಈ ಥರ ರೂಮರ್ಸ್ನೂ ಸ್ಪ್ರೆಡ್ ಮಾಡಿ ಸಿಮ್ ತಗೊಳ್ಳೋ ಹಾಗೆ ಮಾಡ್ತಿದ್ದಾರೆ. ಹಂಗಾಗಿನೇ ಏನದು ಯಾರು ಈ ಒಂದು ಏನು ಇನ್ಫಾರ್ಮೇಷನ್ ಇದೆಯಲ್ಲ ಯಾರು ತಲೆ ಕೆಡಿಸ್ಕೋಬೇಡಿ. ಹಂಗೇನಾದರೂ ಆ ಥರ ಏನಾದರೂ ಆಪ್ಷನ್ ಏನಾದರೂ ಬಂದರೆ ಖಂಡಿತವಾಗಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಿಮ್ಮ ಮುಂದೆ. ಓಕೆನಾ? ಯಾಕೆಂತಂದರೆ ನಾನು ಇನ್ಫಾರ್ಮೇಟಿವ್ ವಿಡಿಯೋ ರಿಲೇಟೆಡ್ ಮಾಡ್ತಿರ್ತೀನಿ, ಇದನ್ನು ಮಾಡ್ತೀನಿ. ಇದು ಏನಾದರೂ ಬಂತಂತಂದರೆ, ನಾವು ಒಂದು ಪ್ಲ್ಯಾನ್ ಏನಾದರೂ ಇತ್ತಂತಂದರೆ ಇಮಿಡಿಯೇಟಾಗಿ ಆ ಒಂದು ಡಾಟಾ ಬಗ್ಗೆ ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಓಕೆನಾ? ಇದೇ ಥರ ನಾನು ಭಾಳಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದ್ದೀನಿ. ನೀವು ಇನ್ನೂ ಏನಾದರೂ ನೋಡಿಲ್ಲ ಅಂತಂದರೆ ಲಾಸ್ಟ್ ಸ್ಕ್ರೀನ್ ಎಂಡಲ್ಲೇ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಇನ್ನೂ ಆಮೇಲೆ ಮೇಲೆ ಐ ಕಾರ್ಡಲ್ಲಿ ನೋಟಿಫಿಕೇಷನ್ ಬರ್ತಿದೆ, ಅಲ್ಲಿನೂ ನೀವು ಚೆಕ್ ಮಾಡ್ಕೋಬೋದು. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.